ಚಿಂತಾಮಣಿಯ ನಾರಸಿಂಹಪೇಟೆ ನಿವಾಸಿಗಳಾದ ದಿವಂಗತ ತೈಲಗಿರಿ ಲಕ್ಷ್ಮಮ್ಮ, ತೈಲಗಿರಿ ರಾಮಚಂದ್ರಪ್ಪ, ತೈಲಗಿರಿ ನಾಗರತ್ನಮ್ಮ ಮತ್ತು ನಾರಾಯಣ ರೆಡ್ಡಿರವರ ಜ್ಞಾಪಕಾರ್ಥ ಅವರ ಕುಟುಂಬದ ಅಮೆರಿಕಾದಲ್ಲಿರುವ ಸದಸ್ಯರು ಓಸಾಟ್ ಎಜುಕೇಷನಲ್ ಟ್ರಸ್ಟ್ನಿಂದ ನೂತನ ಸರಕಾರಿ ಪ್ರೌಢಶಾಲೆಯಲ್ಲಿ 1.25 ಕೋಟಿ ರು ವೆಚ್ಚದಲ್ಲಿ ಸುಸಜ್ಜಿತ ಕಟ್ಟಡ ಮತ್ತು ಶೌಚಾಲಯ ನಿರ್ಮಾಣ ಕಾಮಗಾರಿ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ಸರಕಾರಗಳು ಅಧಿಕಾರಕ್ಕೆ ಬಂದು ಹೋಗುತ್ತಿವೆ, ಆದರೆ ಶಿಕ್ಷಣಕ್ಕೆ ನೀಡುವ ಗುಣಮಟ್ಟದ ವೇಗ ಸಾಲದು. ವೇಗ ಹೆಚ್ಚಿಸುವ ನಿಟ್ಟಿನಲ್ಲಿ ನಾನು ಸರಕಾರಿ ಪ್ರೌಢಶಾಲೆಗಳಲ್ಲಿ ಹೊಸ ಪ್ರಯೋಗ ಮಾಡಲು ಜಿಲ್ಲೆಯಲ್ಲಿ ತಯಾರಿ ನಡೆಸಿದ್ದು, ಪ್ರಪ್ರಥಮವಾಗಿ ನಮ್ಮ ತಾಲೂಕಿನಲ್ಲಿ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ 1.75 ಸಾವಿರ ರುಗಳ ವೆಚ್ಚದಲ್ಲಿ 19 ಪ್ರೌಢಶಾಲೆಗಳಿಗೆ 25 ಇಂಚಿನ ಸ್ಮಾರ್ಟ್ ಟಿವಿ ಮತ್ತು UPSಗಳನ್ನು ಒದಗಿಸಿ ಶಾಲೆಯಲ್ಲಿ ಇಂಟರ್ನೆಟ್ ಮೂಲಕ ಸ್ಪರ್ಧಾತ್ಮಕ ಯುಗಕ್ಕೆ ತಕ್ಕಂಥ ವಿಷಯಗಳನ್ನು ತಿಳಿಯಲು ಅನುಕೂಲವಾಗುತ್ತದೆ ಎಂಬ ನಿಟ್ಟಿನಲ್ಲಿ ಈ ಪ್ರಯೋಗ ಮಾಡಿದ್ದೇನೆ ಎಂದರು. ರೋಟರಿ ಕ್ಲಬ್ ಚಂದ್ರಪ್ರಕಾಶ್ ಎಂಬುವವರು ಇಂತಹ ಪ್ರಯೋಗಕ್ಕೆ ಸಹಕಾರ ನೀಡುವುದಾಗಿ ತಿಳಿಸಿದಾಗ, ನನ್ನ ತಾಲೂಕಿನಲ್ಲಿ ಪ್ರಾರಂಭ ಮಾಡಿದ್ದೇನೆ, ಜಿಲ್ಲೆಯಲ್ಲಿ ಮಾಡಲು ಕೋರಿದ್ದು ನೀಡುವುದಾಗಿ ಹೇಳಿದ ಮೇಲೆ ಈಗಾಗಲೇ 19 ಸ್ಮಾರ್ಟ್ ಟಿವಿಗಳನ್ನು ಅಳವಡಿಸಲು ಜಿಲ್ಲೆಯಲ್ಲಿ ಸ್ಥಳಗಳನ್ನು ಗುರುತಿಸುತ್ತಿದ್ದೇವೆ. ಖಾಸಗಿ ಸ್ವಯಂ ಸೇವಾ ಸಂಸ್ಥೆಯೊಂದರ ಮೂಲಕ ತಾಲೂಕಿನ ಸಿದ್ದೇಪಲ್ಲಿ ಆದರ್ಶ ಶಾಲೆಯಲ್ಲಿ ಸೋಲಾರ್ ಪ್ಯಾನೆಲ್ 14 ಕಂಪ್ಯೂಟರ್ಗಳನ್ನು ಅಳವಡಿಸಿದ್ದು, ಗುಡಿಬಂಡೆಯಲ್ಲಿಯೂ ಮಾಡಿಸುತ್ತಿರುವುದಾಗಿ ಸಚಿವರು ಹೇಳಿದರು. ಶಿಕ್ಷಣ ಕ್ಷೇತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಬದಲಾವಣೆಯನ್ನು ನೋಡ್ತಾ ಇದ್ದೀವಿ. ಬಹಳಷ್ಟು ಇವತ್ತು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಭಾರತದ ನಮ್ಮ ದೇಶದ ಮಕ್ಕಳು ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಜಗತ್ತಿನ ಬೇರೆ ಬೇರೆ ಮುಂದುವರೆದ ರಾಷ್ಟ್ರಗಳಲ್ಲಿ ಕೂಡ ನಮ್ಮ ಛಾಪನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಕ್ಕಳು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ನಮ್ಮ ಜನಸಂಖ್ಯೆ ಏನಿದೆ 140 ಕೋಟಿಗಿಂತ ಹೆಚ್ಚು ಏನು ಇವತ್ತು ಜನಸಂಖ್ಯೆ ಇದೆ, ಈ ಜನಸಂಖ್ಯೆಯ ಗಾತ್ರವನ್ನು ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ನಾವು ನಿರೀಕ್ಷಿತ ಮಟ್ಟದಲ್ಲಿ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಈಗಿನ ಕಾಲಕ್ಕೆ ಬದಲಾಗ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಶಿಕ್ಷಣವನ್ನು ಕೊಡಲಿಕ್ಕೆ ಎಲ್ಲೋ ವಿಫಲ ಆಗಿದ್ದೀವಿ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಅದರಿಂದ ಸರ್ಕಾರಗಳು ಬರ್ತಾ ಇದ್ದಾವೆ, ಹೋಗ್ತಾ ಇದ್ದಾವೆ, ಪ್ರಯತ್ನ ಆಗ್ತಾ ಇದೆ, ಆದರೆ ಆ ವೇಗ ಸಾಲದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ವೇಗವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಹೈಸ್ಕೂಲಿಂದನೇ ಬಹುಶಃ ಸಾಧ್ಯ ಆದರೆ ಜುಲೈಯಿಂದ ಒಂದು ಹೊಸ ಪ್ರಯೋಗವನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಆ ಕಾರಣಕ್ಕಾಗಿ ಪ್ರಥಮ ತಯಾರಿಯನ್ನು ನಮ್ಮ ತಾಲೂಕಿನಲ್ಲೇ ಪ್ರಾರಂಭ ಮಾಡುವಂಥದ್ದಕ್ಕೆ ನಾವು ಕೈ ಹಾಕಿದ್ದೀವಿ. ಸ್ಮಾರ್ಟ್ ಟಿವಿಸ್ 75 ಇಂಚಿನ ಸ್ಮಾರ್ಟ್ ಟಿವಿಗಳನ್ನು ಸುಮಾರು 19 ಹೈಸ್ಕೂಲ್ಗೆ ಈಗಾಗಲೇ ನಾವು ಇನ್ನು ಬಹುಶಃ 2-3 ದಿವಸದಲ್ಲಿ ಈಗಾಗಲೇ ಇನ್ಸ್ಟಾಲ್ ಆಗಿದೆ. ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಕೊಟ್ಟು ಸುಮಾರು 1,75,000 ಒಂದು ಟಿವಿ ಮತ್ತು UPS. ಡಿಜಿಟಲ್ ಯುಗವಾಗಿದ್ದು ವಿದೇಶಗಳಲ್ಲಿ ಮಕ್ಕಳಿಗೆ ಹಲವು ಮಾಹಿತಿ ನೀಡುತ್ತಿದ್ದಾರೆ. ಅದನ್ನು ನಮ್ಮ ಮಕ್ಕಳಿಗೂ ನೀಡಬೇಕು ಎಂಬ ಆಸೆ ಇದ್ದು, ಇಂತಹ ಪ್ರಯತ್ನದಿಂದ ವಿವಿಧ ಹುದ್ದೆಗಳನ್ನು ಅಲಂಕರಿಸುವ ಆಸೆ ಇರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ಬಾಬುರೆಡ್ಡಿ, ನಾಗೇಂದ್ರ, ವೀರಣ್ಣಗೌಡ, LV ಪ್ರಸಾದ್, ಗೌತಮ್, ಮದನ್, ಮಂಜುನಾಥ್ ಹಲವರು ಹಾಜರಿದ್ದರು. ಪವನ್, CTV ನ್ಯೂಸ್, ಚಿಂತಾಮಣಿ.